ಯಾರು ಅಪ್ರೂವ್ ಯಾರು ಕೊಟ್ಟಿರೋದು? ಅಲ್ಲ ಸರ್, ಇದು ಮಹದಾಯಿಗೆ ಹೇಳ್ತಾರೆ ಅಲ್ರಿ. ಈಗ ಮಹದಾಯಿಗೆ ಎಷ್ಟು ಕಡಿಬೇಕು ಎಷ್ಟಿಲ್ಲ ಅಂತ ಹೇಳಿದ್ರು ಯಾರು? ಜೋಶಿ ಅವ್ರು ಹೇಳ್ತಾರ? ವನ್ಯಜೀವಿ ಮಂಡಳಿ ಮತ್ತೆ ಅವ್ರು ಹೇಳ್ಬೇಕು ತಾನೆ. ಇವ್ರು ಹೇಳ್ಬಿಡ್ತಾರ ಸುಮ್ಮನೆ ಬಂದು? ಅವ್ರು ರೈತನ ಕಳಿಸ್ಬೇಕು, ಇಷ್ಟು ಮರ ಕಡಿಬೇಕಾಗ್ತದೆ, ಅದಕ್ಕೆ ಕೊಡಕ್ಕಾಗಲ್ಲ ಅಂತ ಹೇಳ್ಬೇಕು. ಈಗ ಗೋವಾಗ ಹೋಗ್ತದೆ, ಮತ್ತೆ ಎಲ್ಲೋ ಜಾಗದಲ್ಲಿ ಫಾರೆಸ್ಟ್ ಡೈವರ್ಷನ್ ಹಾಕಲ್ಲಿಗೆ ಡಿಫಾರೆಸ್ಟೇಷನ್ ಆಫ್ ಫಾರೆಸ್ಟ್ ಆಗ್ಲೇಬೇಕು. ಆ ತರ ಬರ್ದ್ ಕೊಡಕ್ ಹೇಳ್ರಿ. ಇಷ್ಟು ಗಿಡಗಳು ಕಡಿಬೇಕಾಗ್ತದೆ, ಅದಕ್ಕಾಗಿ ನಾವು ಕೊಡಕ್ ಬರಲ್ಲ ಅಂತ ಬರ್ದ್ ಕೊಡಕ್ ಹೇಳ್ರಿ. ಯಾರು ಕೊಡ್ಬೇಕು ಉತ್ತರ? ಯಾರು ಕೊಡ್ಬೇಕು ಉತ್ತರ? ಸೆಂಟ್ರಲ್ ಗೌರ್ಮೆಂಟ್ ರೈಟಿಂಗ್ ಬರಕ್ ಹೇಳ್ರಿ ಸ್ಟೇಟ್ ಗೌರ್ಮೆಂಟ್ಗೆ. ಅಲ್ಲ, ಇಬ್ಬರು ಸಂಸದರೇ ಬಹಳ ಸ್ಟ್ರಾಂಗ್ ಆಗ್ಬಿಟ್ರು ಅಂತ ಗೋವಾದವರು. ಯಾಕಂದ್ರೆ ಪ್ರಧಾನಿ ಮೋದಿ ಅವ್ರ ಪರವಾಗಿ ಪತ್ರ ಬರೀತಾರೆ, ಕರ್ನಾಟಕ ಇಷ್ಟೆಲ್ಲ ಸಾಕಷ್ಟು ಹೋರಾಟ. ನಮಗೆ ಕೇಳಿದಕ್ಕೆ ಧನ್ಯವಾದ. ಅಲ್ಲ, ಅವ್ರಿಗೂ ಕೇಳಿ ಸರ್ ನಾವು ಉತ್ತರ ಏನಂತ ಹೇಳ್ರಿ. ಮತ್ತೆ ವಾಟ್ ಡಿಡ್ ಹಿ ಸೇ? ಅವ್ರು ಏನಂತ ಇದೊಂದು ರಾಷ್ಟ್ರೀಯ ಯೋಜನೆ, ಕೇವಲ ಗೋವಾಕಲ್ಲ ದಾಬೋಲ್ದಿಂದ ಬರುತ್ತೆ, ಕರ್ನಾಟಕನು ಅದಕ್ಕೆ ಅಂದ್ರೆ ನಾವೇನು ಫೆಡರಲ್ ಸ್ಟ್ರಕ್ಚರ್ ಇಲ್ಲ ಅಂತ ಕರ್ನಾಟಕಕ್ಕೆ ಯಾವ್ದು ನೀರು ಬಂದ್ರೆ ಅದೇನು ರಾಷ್ಟ್ರೀಯ ಯೋಜನೆ ಅಲ್ಲೇನು? ಈಗ ರಾಷ್ಟ್ರೀಯ ಯೋಜನೆ ಅಂದ್ರೆ ಕರ್ನಾಟಕದಿಂದ ಲೈನ್ ದಾಟುವಂಗಿಲ್ಲೇನದು? ಈ ಮತ್ತೆ ಗೋಲೆ ನೀರು ಬರಂಗಿಲ್ಲೇನದು? ನೀವು ಪ್ರಿಪೇರ್ಡ್ ಆಗಿ ಕೇಳ್ರಿ ಪ್ರಶ್ನೆ. ರಾಷ್ಟ್ರೀಯ ಯೋಜನೆ ಬೈಫರ್ಕೇಶನ್ ಕೂಡ ಕೇಳ್ರಿ. ಏನ್ ರಾಷ್ಟ್ರೀಯ ಯೋಜನೆ ಅಂದ್ರೆ ಏನು? ಏನ್ ಡೆಲ್ಲಿಯಿಂದ ಡೈರೆಕ್ಟ್ ಗೋವಾಗ ಹಂಗ ಪೋಲ್ ಹಂಗ ಬಂದ್ಬಿಡ್ತಾವಂತ? ಎಲ್ಲಿ ನಲಕ್ ಹೋಗಂಗಿಲ್ಲ, ಕರ್ನಾಟಕದ ಹೋಗ್ತಾ ಇಲ್ಲ ಪೋಲು. ನಮ್ ಗಿಡಗಳು ಮರಗಳು ಕಟ್ಟಂಗಿಲ್ಲ, ಅಲ್ಲಿ ಫಾರೆಸ್ಟ್ ಇಲ್ಲ ಅವಾಗ. ಈ ತರ ಹೇಳ್ಬಾರ್ದು. ಇಫ್ ಯು ಹಸ್ ಗಾಟ್ ಸ್ಪೆಸಿಫಿಕ್ ಎಸ್ ಸೆಂಟ್ರಲ್ ಗವರ್ಮೆಂಟ್ ಹಸ್ ಅಪ್ರೂವ್ಡ್ ದಟ್ ಪ್ರಾಜೆಕ್ಟ್ ಅಂಡ್ ಇಟ್ ಹಸ್ ನಾಟ್ ಅಪ್ರೂವ್ಡ್ ದಿಸ್ ಪ್ರಾಜೆಕ್ಟ್, ವಿ ಕ್ಯಾನ್ ಹ್ಯಾವ್ ಅ ಡಿಬೇಟ್. ಬಟ್ ಇಂಟೆಲೆಕ್ಚುಯಲ್ ಆಗಿ ಮಾತಾಡೋದು, ಸುಮ್ಮನೆ ಏನೋ ಬರೋದು, ಆರ್ಕೆ ಉತ್ತರ ಕೊಡೋದು, ಇಲ್ಲಿ ಕೇಳಿಲ್ಲ ಹಂಗೆ ಹೇಳಿಲ್ಲ. ನಿಮ್ದು 5 ವರ್ಷ ಸರ್ಕಾರ ಇತ್ತು, ಗೋವಾದಾಗ ನೀವೇ ಇದ್ರಿ, ಮಹಾರಾಷ್ಟ್ರದಾಗ ನೀವೇ ಇದ್ರಿ, ಕೇಂದ್ರದಲ್ಲಿ ನೀವ್ ಯಾಕೆ ಮಾಡಿಲ್ಲ? ಅದಕ್ಕೆ ಉತ್ತರ ಕೊಡ್ಬೇಕು ತಾನೆ. ಮತ್ತೆ ಯಾಕೆ ಕೊಡ್ತಲ್ಲ ಉತ್ತರ? ಹೇಳಿದ್ರು ನಾನು ಅಧಿಕಾರಕ್ಕೆ ಬಂದ ತಕ್ಷಣ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಯಾರು ಹೇಳಿದ್ರು? ಮತ್ತೆ ಇನ್ಯಾಕಾಗಿಲ್ಲ? RDPR ಬಂದ ವಿಜಯೋತ್ಸವ ಮಾಡಿದ್ರು. ಅಲ್ರಿ, ನಮ್ಮನ್ನ ಕೇಳ್ತಾರ ನೀವು, ನಮ್ಮನ್ನ ಕೇಳ್ರಿ. ಅಲ್ಲ ಅವ್ರಿಗೆ ಕೇಳಿ ನನಗೆ ಉತ್ತರ ಒಂದ್ಸಲ ನೋಡ್ಬೇಕು. ಅಲ್ಲ, ಐ ವಾಂಟ್ ಟು ಸಿ ವಾಟ್ ಎವರ್ ಕ್ವಶನ್ಸ್ ಯು ಆರ್ ಪೋಸಿಂಗ್, ಪ್ಲೀಸ್ ಸೆಂಡ್ ಅಸ್ ಸೋ ದಟ್ ಅವ್ರಿಗೂ ಕೇಳ್ತಾರೆ. ಎಜುಕೇಟೆಡ್ ಆಗಿರ್ತೀವಿ ನಾವು ಕೂಡ. ಬರೋದು ಸುಮ್ಮನೆ ಆರ್ಕಿ ಉತ್ತರ ಕೊಡೋಗೋದು, ಬರೋದು ಆರ್ಕಿ ಉತ್ತರ ಕೊಡೋಗೋದು, ಬರ್ತಾರೆ ಕೇಂದ್ರ ಸಚಿವರುಗಳು, ನೀವು ಹೋಗ್ತೀರಿ ಕ್ಯಾಮ್ರಾ ಹಿಡ್ಕಂತೀವಿ, ಬರೋದು ಸ್ಟೇಟಿಗೆ ಬೈದು ಹೋಗ್ಬಿಡೋದು. ಸೆಂಟ್ರಲ್ ಬಗ್ಗೆ ಮಾತಾಡೋಣ. ಈಗ ಇಲ್ಲಿವರೆಗೆ ರೇಲ್ ಆಕ್ಸಿಡೆಂಟ್ ಎಷ್ಟಾಗಿದೆ ಗೊತ್ತಾ ನಿಮಗೆ? ಗೊತ್ತಿದೆ ನಿಮಗೆ? ಹೋಗಿ ಕೇಳ್ರಲ್ಲ ಸರ್, ನಿಮ್ಮ ಸರ್ಕಾರ ಬಂದ ಮೇಲೆ ಕಳೆದ 1 ವರ್ಷದಲ್ಲಿ ಎಷ್ಟು ರೇಲ್ ಆಕ್ಸಿಡೆಂಟ್ಗಳು ಆಗ್ಯಾವೆ, ಇದ್ರ ಬಗ್ಗೆ ಉತ್ತರ ಐತಾ? ರೇಲ್ ಆಕ್ಸಿಡೆಂಟ್ಗಳು ಎಷ್ಟಾಗ್ಯಾವೆ ಏನೋ ಉತ್ತರ ಐತೆ ಅದಕ್ಕೆ ಬಗ್ಗೆ? ಪ್ರಹ್ಲಾದ್ ಜೋಶಿ ಅವರು ಮಾತಾಡ್ತಾರ? ಪ್ರಹ್ಲಾದ್ ಜೋಶಿ ಅವರು ಮತ್ತೆ